ಮನುಷ್ಯನ ಮನಸ್ಸು ಯಾವಾಗ ಹೇಗಾಗುತ್ತೆ ಏನ್ ಮಾಡುತ್ತೆ ಆ ಮನಸ್ಸಿಗೆ ಗೊತ್ತಿರಲ್ವೇನೋ. ನೋಡ್ಲಿಕ್ಕೆ ಮಾತ್ರ ದೇಹ ತುಂಬಾ ಸುಂದರವಾಗಿರುತ್ತೆ, ಆದ್ರೆ ಮನಸ್ಸು ಕೆಟ್ಟೋಗಿರುತ್ತೆ. ಹಾಗೆ ಮನಸ್ಸು ಸುಂದರವಾಗಿರುತ್ತೆ, ದೇಹ ವಿಕೃತ ರೂಪ ಇರುತ್ತೆ. ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆ ಈ ಜಗತ್ತಲ್ಲಿ. ಯಾಕೆ ಸರ್ ಇದೆಲ್ಲ ಪುರಾಣ ಅಂತ ಹೇಳ್ತಿರಲ್ವಾ? ಜಂಜಿ ಬಂದು ಪುರಾಣಗಳನ್ನ ಕೇಳಲಿಕ್ಕೆ ಸಮಯ ಇಲ್ಲ, ಮನಸ್ಸಿಲ್ಲ. ಆದ್ರೆ ನೇರವಾಗಿ ವಿಷಯಕ್ಕೆ ಬರ್ತೇನೆ. 1997ರಿಂದ 2007 ಹುಟ್ಟಿರುವಂತಹ ಎಲ್ಲ ಆ DNA ಜೀನ್ ಇದೆಯಲ್ಲ, ಸೆಕೆಂಡ್ ಲೆಕ್ಕಾಚಾರ ಮಾಡೋದು. ನಾವು ಈಗ ಔಟ್ಡೇಟೆಡ್ ಆಗಿದ್ದೀವಿ, ಅವರು ಅಪ್ಡೇಟೆಡ್ ಆಗ್ತಾ ಇದ್ದಾರೆ. ಕ್ಷಣನೂ ಮಹತ್ವ ಇದೆ. ತಂದೆ ಪುರಾಣ ಹೇಳಕ್ ಹೋದ್ರೆ ಮಗ ಪುರಾಣ ಎಲ್ಲ ಬೇಡ, ವಾಸ್ತವಾಂಶಕ್ಕೆ ಬನ್ನಿ ಅಂತಾರೆ. ಮೊನ್ನೆ ಯಾರೋ ಒಬ್ಬ ತಂದೆ ಸತ್ರೆ ಮಗಳು ಒಂದ್ ಕಡೆ ಇದ್ದಾಳೆ, ಇನ್ನೊಬ್ಬ ಮಗ ಒಂದ್ ಕಡೆ ಇದ್ದಾರೆ. ಅವ್ರು ಅಲ್ಲಿಂದಲೇ ಲೈವಲ್ಲಿ ನೋಡ್ತಾ ಇದ್ದಾರೆ. ಎಷ್ಟೊತ್ರಿ ಇನ್ನು ಸುಡೋದು, ಬೇಗ ಸುಡ್ರಿ, ನಮಗೆ ಸಮಯ ಇಲ್ಲ ಅಂತ ಹೇಳುವಂತ ಪರಿಸ್ಥಿತಿಗೆ, ವಿಕೃತ ಮನಸ್ಸುಗಳಿಗೆ ನಾವು ಬಂದ್ಬಿಟ್ಟಿದ್ವಿ. ಮಂತ್ರಾಲಯದ ಒಬ್ಬ ಹುಡುಗ ತುಂಬಾ ಚೆನ್ನಾಗಿದೆ, ರ್ಯಾಂಕ್ ಸ್ಟೂಡೆಂಟ್. ಅವನು ಏನಾಯ್ತು ಏನೋ ಗೊತ್ತಿಲ್ಲ, ಹೋಗಿ ವ್ಯವಸಾಯ ಮಾಡಕ್ ಹೋದ. ತುಂಬಾ ಚೆನ್ನಾಗಿ ಎಲ್ಲರ ಜನಗಳ ಜೊತೆ ನಗ್ನಗ್ತಾ ಖುಷಿಯಾಗಿದ್ದ. ಅದೊಂದು ದಿವಸ ಏನೋ ಒಂದು ಘಟನೆ ನಡೀತು ಅಷ್ಟೇ ರೀ. ಮೌನಕ್ಕೆ ಶರಣಾದ, ಸ್ಕೂಲ್ ಬಿಟ್ಟ, ಕೆಲಸ ಬಿಟ್ಟ, ಎಲ್ಲ ಬಿಟ್ಟ, ಕತ್ಲೆ ಮನೆಯಲ್ಲಿ 4-5 ವರ್ಷಗಳ ಕಾಲ ಕಳೆದ. ನಮ್ಮದು ಕುಂಟ್ನಾಡ್ರಿ ಮಂತ್ರಾಲಯ. ನಮ್ಮ ಶಿವಗ್ಗ ತಿಂಗಳು ಜ್ವರ ಆದಗಳಿಗೆ ಊಟ ಮಾತು ಬಿಟ್ಬಿಡ್ತಾನ್ರಿ. ಅಷ್ಟೇನೇನು ಬೇಗ ಏನಿಲ್ಲ. ಅಲ್ಲೆಲ್ಲಿ ತೋರಿಸಿದ್ವಿ, ಏನು ಕಡಿಮೆ ಆಗಿಲ್ಲ. ದೆವ್ವ ಭೂತ ಗಾಳಿ ಇಲ್ಲಿ ಬಂದಲ್ಲಿದ್ದ ಬೇಸಾಗೇನ್ರಿ. ಅವ್ರು ಆ ಕಡೆ ಮಾಡಿಸಿದ್ದೀರಿ, ನಾವು ಕಡಿಮೆ ಆಗಿಲ್ಲ. ಮತ್ತೆ ಇದೇ ಥರ ಆಗೋದು. ಜಗ್ಗಿ ರೊಕ್ಕ ಖರ್ಚು ಮಾಡ್ಕೊಂಬಿಡ್ರಿ. ಇಲ್ಲಿ ಬಂದ ಲಕ್ಷಣ ರೋಟು ಮಾತಾಡಕ್ಕೆ ಚೆನ್ನಾಗಿ 20 ದಿನ ಮಾತಿಲ್ಲ, ಅಸಲ್ ಊಟ. ಈಗ ಒಂದು ನಿನ್ನೆಲಿದ್ದ ಟಿಫನ್ ಮಾಡ್ತಾನ್ರಿ. ಅದು ಎಲ್ಲ ಮಸ್ತ್ ಐತ್ರಿ. ಹೇಳಿದ್ರೆ ಮಾಡಿದ್ರೆ ಮಸ್ತು. ಈಗ 4 ವರ್ಷಲಿದ್ದ ಅದು ಹೇಳಿದ್ರೆ ಸಾಕಷ್ಟು ರೊಕ್ಕ ಖರ್ಚು ಮಾಡ್ಕೊಂಬಿಟ್ರಿ. ಆತನ ಹತ್ರ ಖರ್ಚು ಮಾಡಿನ ರೊಕ್ಕ ಯಾರು ಏನು ಹೇಳಿಲ್ಲ. ಬರೀ ದೆವ್ವ ಭೂತ ಮಾಡಿದ್ದು, ಮತ್ತೆ ಗಾಳಿ ಭ್ರಮೆ, ಮತ್ತೆ ಭೂಮಿ ರವೆ ಇಂಥವೆಲ್ಲ ಹೇಳ್ತಾರ್ರಿ. ವಯಸ್ಸಿಗೆ ಬಂದ ಮಗ ನಮ್ಮನ್ನು ಸಾಕ್ತಾನೆ ಅಂತ ನಂಬಿದಂತ ತಂದೆ ತಾಯಿಗಳಿಗೆ ಶಾಕ್, ಬರಸಿಡಿಲು ಬಡ್ದಂಗಾಯ್ತು. ಅವರು ನೋಡಬಾರ್ದು ದೇವರುಗಳಿಲ್ಲ, ಮಾಡಬಾರ್ದು ಮಾಟ ಮಂತ್ರ ಇಲ್ಲ, ಯಾರ್ಯಾರು ಏನು ಹೇಳ್ತಾರೆ ಎಲ್ಲವನ್ನು ಕೂಡ ಮಾಡಿ ಸೋತು ಸುಣ್ಣ ಆದ್ಮೇಲೆ ಯಲಂಕದ ಒಬ್ಬ ಸ್ನೇಹಿತ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಅವ್ರಿಗೊಂದು ಮೆಸೇಜ್ ಆಗ್ತಾನೆ, ನಿಮ್ಮ ಮಗನ ಇಲ್ಲಿ ಕರ್ಕೊಂಡು ಬನ್ನಿ, ಕೊನೆ ಅಸ್ತ್ರ ಊದ್ಬಿಡೋಣ, ಕೊನೆ ಕಲ್ಲು ಹಾಕೋಣ, ಆದರೆ ಒಳ್ಳೇದಾಗ್ಲಿ ಅಂತ ಹೇಳಿ ಅವರಿಗೆ ಮನವೊಲಿಸ್ಕೊಂಡು ಅವ್ರನ್ನ ದುಡ್ಡು ಕೊಟ್ಟು ಯಲಂಕ ಕರೆಸಿ ನಮ್ಮ ಆಸ್ಪತ್ರೆ ಕರ್ಕೊಂಡು ಬರ್ತಾರೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಶಿವು. ಶಿವ ಯಾವ ಜ್ವರ ಅಂತೇಳಿ ಹಂಗೆ ಇದೆ, ಕಡಿಮೆ ಆಯ್ತು. ಇಲ್ಲ ಸ್ವಲ್ಪ ಪರವಾಗಿಲ್ಲ. ಮನೆಗೆ ಹೋದ್ಮೇಲೆ ಕೆಲಸ ಎಲ್ಲ ಮಾಡ್ತೀಯಾ? ಟ್ಯಾಕ್ಟರ್ ಓಡಿಸೋದು ಎಲ್ಲ ಮಾಡ್ತೀಯಾ? ಆರಾಮಾಗಿ ಮಾಡ್ಸೋಣ ಮಾಡ್ತೀಯಾ? ನೆಕ್ಸ್ಟ್ ಡೇಟ್ ಯಾವಾಗ ನಿಂಗೆ ಮತ್ತೆ ಬರಕ್ ಹೇಳಿದಾರ? ಬರ್ತೀಯ? ಮತ್ತೆ ಫುಲ್ ಹುಷಾರಾಗಿ ಬರ್ಬೇಕು. ಕೆಲಸ ಎಲ್ಲ ಮಾಡ್ಕೊಂಡು ಕಾಲೇಜ್ ಸೇರ್ಕೋತೀಯಾ? ಓದಕ್ ಹೋಗ್ತಾ ಇಲ್ವಾ? ಹಿಂಗೆ ಓದಕ್ ಹೋಗಲ್ವಾ? ನಮ್ಮ ಡಾಕ್ಟರ್ ಗಿರೀಶ್, ಡಾಕ್ಟರ್ ಅನಿಲ್ ರಾಮಕೃಷ್ಣ, ಡಾಕ್ಟರ್ ಗಿರೀಶ್ ಕುಮಾರ್ ಎಲ್ಲರೂ ನೋಡ್ತಾರೆ. ಏನು ತೊಂದರೆ ಇಲ್ಲ, ಹಿಂಗೆ ದೇಹ ಚೆನ್ನಾಗಿದೆ, ಏನೋ ಆಗಿದೆ, ಅದಕ್ಕೆ ಅವನು ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾನೆ. ಅಷ್ಟೇ ಉತ್ತರ. ಕೊನೆಗೆ ಅವನೆಲ್ಲನ್ನು ಆಪ್ತ ಸಮಾಲೋಚನೆ ಮಾಡಿದ ನಮ್ಮ ಡಾಕ್ಟರ್ ಗಿರೀಶ್ ಸರ್, ಇಲ್ಲ ಸರ್, ನೀವು ಒಂದಿಷ್ಟು ಕೌನ್ಸಿಲಿಂಗ್ ಮಾಡಿದ್ರೆ ಆ ಹುಡುಗ ಹೊರಗಡೆ ಬರ್ತಾನೆ, ನಾವು ಮೆಡಿಕೇಶನ್ ನೋಡ್ಕೊಳ್ತೀವಿ, ದೀಪ ಮೆಡಿಟೇಷನ್ ನೋಡ್ಕೊಳ್ಳಿ, ನೀವು ಕೌನ್ಸಿಲಿಂಗ್ ಸೆಕ್ಷನ್ ಮಾಡಿ ಸರ್, ಆ ಹುಡುಗನ ಹೊರ ತರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಮಗೆ ಬೆಂತಡ್ತಾರೆ. ಯಾರು ಅಂದರೆ ನಮ್ಮ ಡಾಕ್ಟರ್ ಮನೋವೈದ್ಯರಂದ ಡಾಕ್ಟರ್ ಗಿರೀಶ್ ಕುಮಾರ್ ಅವರು. ಆ ಹುಡುಗನಿಗೋಸ್ಕರ ನಾವೆಲ್ಲವನ್ನು ತ್ಯಾಗ ಮಾಡಿ 3 ದಿನಗಳ ಕಾಲ ಎಲ್ಲ ರೀತಿಯ ಥೆರಪಿ ಕೊಟ್ವಿ.
ಏನೋ ಗೊತ್ತಿಲ್ಲ, ನನ್ನ ಮೈಂಡ್ ಪಾಸಿಟಿವ್ ಆಗಿತ್ತು. ಈ ಹುಡುಗ ಒಳ್ಳೆನಿದ್ದಾನೆ, ಈ ಹುಡುಗ ಮಾತನಾಡ್ತಾನೆ, ಈ ಹುಡುಗನ ಮಾತನಾಡಿಸ್ಬೋದು, ಏನೋ ತೊಂದರೆ ಆಗಿದೆ, ಅದರಿಂದ ಮೌನಕ್ಕೆ ಶರಣಾಗಿದ್ದೇನೆ ಅಂತ ನನಗೂ ಒಂದು ಸೆನ್ಸ್ ಹೇಳ್ತಾ ಇತ್ತು. ಒಬ್ಬನ್ನೇ ಕೂರಿಸ್ಕೊಂಡು ತೋಟದ ಹತ್ರ ಕರ್ಕೊಂಡು ಹೋದೆ, ಇನ್ನೆಲ್ಲ ಆಸ್ಪತ್ರೆಯಲ್ಲಿ ಕೂರಿಸ್ಕೊಂಡೆ, ಮತ್ತೆಲ್ಲ ಕೂರಿಸ್ಕೊಂಡೆ. ಏಕಾಂಗಿಯಾಗಿ 1 to 1 ಮಾತನಾಡ್ತಾ ಹೇಳ್ತಾ ಇದ್ದೆ. ನಾನು ಇನ್ಸ್ಪೈರ್ ಮಾಡ್ತಿದ್ದೆ, ನೀನ್ ಮಾತಾಡ್ತೀಯಾ, ನಿನ್ನ ಮಾತು ಬರುತ್ತೆ, ಮಾತಾಡ್ತೀಯಾ, ಏನೂ ತೊಂದರೆ ಇಲ್ಲ ಅಂತ ಹೇಳಿ ಅವನ್ನ ಈ ರಾಮ ಆಂಜನೇಯನಿಗೆ ಹೇಗೆ ಇನ್ಸ್ಪೈರ್ ಮಾಡ್ತಾರೆ ಹಾಗೆ ನಾನು ಮಾಡಲಿಕ್ಕೆ ತಯಾರಾದೆ. ಆಂಜನೇಯನಿಗೆ ಸೀಮೋಲ್ಲಂಘನ ಮಾಡೋದು ಗೊತ್ತಿರಲಿಲ್ಲ. ಆದರೆ ರಾಮ ಬಂದು ಇನ್ಸ್ಪೈರ್ ಮಾಡ್ತಾ ಇದ್ದಂಗೆ ಆಂಜನೇಯ ಮೇಲೆದ್ದು ಬೃಹದಾಕಾರವಾಗಿ ನಿಂತ್ಕೊಳ್ತಾನೆ. ಹಾಗೆ ಈ ಹುಡುಗನಿಗೆ ನಾನು ಇನ್ಸ್ಪೈರ್ ಮಾಡ್ತಾ ಆ ಅಂತ ಹೇಳ್ದ, ಎಸ್ ಅಂದ. ಮಾತಾಡಕ್ಕೆ ಒಂದು ಸ್ವಲ್ಪ ಮಾತಾಡಕ್ಕೆ ತಯಾರಾದ. ಓ, ಈ ಹುಡುಗ ಮಾತನಾಡ್ತಾನೆ, ಈ ಹುಡುಗನಿಗೆ ಏನೂ ತೊಂದರೆ ಇಲ್ಲ ಅಂತ ಹೇಳಿ ಕೇವಲ ಸ್ನೇಹಿತರೆ 3 ದಿನಗಳಲ್ಲಿ ಆ ಹುಡುಗ ಮಾತಾಡಂಗಾದ. ಎಲ್ಲರಿಗೂ ನಮಸ್ಕಾರ. ನಾನು ಸಿ ಶಿವಪ್ಪ. ನಾವು ಮಂತ್ರಾಲಯದಿಂದ ಬಂದಾಗ ಮಾತನಾಡಕ್ಕೆ ಬರ್ತಿದ್ದಿಲ್ಲ, ಊಟ ಮಾಡಕ್ಕೆ ಬರ್ತಿದ್ದಿಲ್ಲ. ನಂತರ ನನಗೆ ಊಟ ಮಾಡಕ್ಕೆ ಬರ್ತೈತೆ, ಮಾತನಾಡಕ್ಕೆ ಬರ್ತೈತೆ. ಇವಾಗೆಲ್ಲ ಚೆನ್ನಾಗಿ ಆರಾಮೇ ಇದ್ದೀನಿ. ಇವಾಗ ಬೇಸ್ ಊಟ ಮಾಡಕ್ಕೆ ಹಚ್ಚೀನಿ, ಬೇಸ್ ಮಾತನಾಡಕ್ಕೆ ಹಚ್ಚೀನಿ. ನಾನೆಲ್ಲ ಚೆನ್ನಾಗೇ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಿ ತಿಮ್ಮಣ್ಣ ಅಂತೇಳಿ. ನಮ್ಮದು ಆಂಧ್ರ, ಕರ್ನೂಲು ಜಿಲ್ಲಾ, ಮಂತ್ರಾಲಯಂ ತಾಲೂಕು, ಕೌತಾಳ ಮಂಡಲದಿಂದ ಬಂದಿದ್ದೀವಿ. ನಾವಿಲ್ಲಿಗೆ ಬರೋಕ್ಕೆ ಕಾರಣ ಏನಂತಂದರೆ, ನಮ್ಮ ತಮ್ಮ ಶಿವಕುಮಾರ್ ಅವರು ಇವಾಗ ಒಂದು 3 ವರ್ಷ 4 ವರ್ಷದಿಂದ ಮಾನಸಿಕ ವ್ಯಾಧಿಯಾಗಿ ಇಬ್ಬಂದಿಯಾಗಿ ಊಟ ಮಾಡದೆ, ಮಾತನಾಡದೆ, ಯಾರು ಮಾತಾಡ್ಸಿದ್ರೆ ಮಾತನಾಡದೆ ತಾನೊಬ್ಬನೇ ಸುಮ್ಮನೆ ಕೂತ್ಕೊಳ್ತಾನೆ. ಎಲ್ಲ ದೇವ್ರ ತಲ್ಲಿ ತೋರಿಸಿದ್ವಿ, ಎಲ್ಲ ಹಾಸ್ಪಿಟ್ಲು, ಹುಬ್ಬಳ್ಳಿ, ಧಾರವಾಡ, ಬಳ್ಳಾರಿ, ಕರ್ನೂಲು ಎಲ್ಲ ತೋರಿಸಿದ್ದೀವಿ. ಆದ್ರೂ ಕಡಿಮೆನೇ ಆಗಿಲ್ಲ. ಎಲ್ಲಿ ದೇವ್ರು ಐತೆ, ಅದು ದೆವ್ವ ಐತೆ ಅಂತೇಳಿ ಅಲ್ಲಿನೂ ಹೋಗಿ ಬಂದೀವಿ, ಆದ್ರೂ ಕಡಿಮೆ ಆಗಿಲ್ಲ. ಅವಾಗ ನಾವು ಎಲ್ಲ ದೇವ್ರ ತಲ್ಲಿ ಹೋಗಿ ಬಂದ್ವಿ, ಆದ್ರೂ ಕಡಿಮೆ ಆಗಿಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಬಂದೀವಿ, ಕಡಿಮೆ ಆಗಿಲ್ಲ. ಇದೇನು ಹೀಗೆ ಆಯ್ತು ಅಂತೇಳಿ ನಾವು ನಮ್ಮ ಚಿಕ್ಕಪ್ಪ ಅವರಿಗೆ ಫೋನ್ ಮಾಡಿದ್ರೆ ಅವರು ಕೇಳ್ತೀವಿ, ಅಲ್ಲಿ ಕೇಳ್ತೀವಿ, ಇಲ್ಲಿ ಕೇಳ್ತಿದ್ದೆ. ಲಾಸ್ಟಿಗೆ ಬೆಂಗಳೂರಲ್ಲಿರುವ ದೊಡ್ಡಬಳ್ಳಾಪುರದಲ್ಲಿ ಅದರ ಆಪೋಸಿಟ್ ಇರತಕ್ಕಂತಹ ಲಯನ್ಸ್ ಟ್ರಸ್ಟ್ ಬೋರ್ಡ್ ಹಾಸ್ಪಿಟ್ಲಲ್ಲಿ ನಾವು ಈಗ ಬಂದಿದ್ದೀವಿ. ಈಗ 1 ತಿಂಗಳ ಮುಂಚೆಕೇನೆ ಬಂದಿದ್ವಿ. ಬಂದ ಕಾರಣ ಅವಾಗ 1 ತಿಂಗಳ ಮುಂಚೆಕೇನೆ ನಮ್ಮ ತಮ್ಮ ಅಸಲು ನಡೆಯೋಕ್ಕೇನು ಆಗ್ತಿರ್ಲಿಲ್ಲ, ಮಾತನಾಡೋಕ್ಕೆ ಆಗ್ತಿರ್ಲಿಲ್ಲ. 1 ತಿಂಗಳು ಆದಮೇಲೆ ಮತ್ತೆ ಬರ್ರಿ ಅಂತ ಹೇಳಿದ್ರು. 1 ತಿಂಗಳಾದ್ಮೇಲೆ ಮತ್ತೆ ಬಂದಿದ್ವಿ. ಈಗ ತಾನೇ ಊಟ ಮಾಡ್ತಾನೆ, ಮಾತನಾಡ್ತಾನೆ, ಮತ್ತೆ ನಡೆಯೋಕ್ಕೂ ಬೇಸ ಆಗಿದ್ದಾನೆ. ತಾನೇ ಎಲ್ಲ ನಡ್ತಾನೆ, ಎಲ್ಲ ಊಟ ಮಾಡ್ತಾನೆ, ಸರಿಯಾಗಿ ಆಗಿದ್ದಾನೆ ಇವಾಗ. ಇದರಂಗೆ ನಾವು 3 ವರ್ಷ 4 ವರ್ಷ ಎಲ್ಲ ಹಾಸ್ಪಿಟಲ್ ತೋರಿಸಿ ಬಂದ್ರೂ ಕಡಿಮೆ ಆಗಿಲ್ಲ. ಈಗ ಇಲ್ಲಿ ಬಂದ ಮೇಲೆ ನಮ್ಮ ಚಿಕ್ಕಪ್ಪ ಅವರು ಹೇಳಿದ್ರು, ದೊಡ್ಡಬಳ್ಳಾಪುರದಲ್ಲಿ ಇರುವಂತಹ ಲಯನ್ ಟ್ರಸ್ಟ್ ಹಾಸ್ಪಿಟ್ಲಿಗೆ ಬರ್ರಿ, ಚಲೋ ಆಗುತ್ತೆ ಅಂತ ಹೇಳಿದ್ರು. ಅತಿ ಖರ್ಚು ಕಡಿಮೆಯಲ್ಲಿ ಭಾರಿ ಸೂಕ್ಷ್ಮವಾಗಿ ನಮ್ಮ ತಮ್ಮ ಭಾರಿ ಚಲೋ ಆಗಿದ್ದಾನೆ ಇವಾಗ. ನಾವು ಇಲ್ಲಿ ಬರೋಕ್ಕೆ ಕಾರಣ ಏನಂತಂದರೆ, ಮಾನಸಿಕ ವ್ಯಾಧಿ ಬಂದಿರತಕ್ಕಂತಹ ನರವ್ಯಾಧಿ ಇತ್ತು. ಆಗ ಅವರು ನಮ್ಮ ಚಿಕ್ಕಪ್ಪ ಅವ್ರು ಹೇಳ್ದಲ್ಲಿಂದ ಇಲ್ಲಿ ಬಂದೀವಿ. ಇವಾಗ 1 ತಿಂಗಳ ಮುಂಚೆಕೇನು ಬಂದಾಗ ಮಾಮೂಲಿದ್ದು ಈಗ ಬಂದೀವಿ. ಇವಾಗ ಚಲೋ ಆಗೈತೆ. ತಾನೆಷ್ಟಕ್ಕೆ ತಾನೇ ಊಟ ಮಾಡ್ತೇನೆ, ಮಾತನಾಡ್ತೇನೆ, ನಡೆಯುತ್ತಾನೆ. ನಾನು ಕೆಲಸ ಮಾಡ್ತೇನೆ, ಅದು ಮಾಡ್ತೇನೆ ಅಂತ ಎಲ್ಲ ಆಕ್ಟಿವ್ ಆಗಿದ್ದಾನೆ. ಇದರಂಗೆ ಬೇರೆ ಯಾರಾದರೂ ನಿಮಗೆ ಮಾನಸಿಕ ವ್ಯಾಧಿ ಇದ್ದರೆ ಬೆಂಗಳೂರಲ್ಲಿರುವಂತಹ ದೊಡ್ಡಬಳ್ಳಾಪುರದಲ್ಲಿ ಲಯನ್ ಟ್ರಸ್ಟ್ ಹಾಸ್ಪಿಟ್ಲಿಗೆ ಬರ್ರಿ, ಕರ್ಕೊಂಡು ಬರ್ರಿ, ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರುಗಳು. ರೊಕ್ಕನೂ ಭಾರಿ ಕಡಿಮೆ ತಗೊಂತಿದ್ದಾರೆ, ಭಾರಿ ರಿಸಲ್ಟ್ ಐತಿ. ಬೇಕಾದರೆ ನೋಡಿ ಚೆಕ್ ಮಾಡಿ ನಮ್ಮ ತಮ್ಮನ ಕೂಡ ಮಾತಾಡಿಸಿ.